ಎಲ್ಲ ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ತಂದೆ ತಾಯಿ ನೋಡಿಲ್ಲ. ಅವರು ಆಗಿನ ಕಾಲದಲ್ಲೇ ನಾವು ಹುಟ್ಟೋ ಕಾಲದಲ್ಲೇ ಆ ಜಮೀನು ಸಾಲ ಮಾಡಿ ಅದು ಚೀರಿಸ್ಬೇಕಾಗ್ತದೆ. ಇವು ನಾವು ಇಷ್ಟು ಕೆಲಸ ಮಾಡಿದ್ರು ಇವ್ರು ನನಗೆ ಹೊಡಿತಾರಲ್ಲ, ಇದು ಮಾಡ್ತಾರಲ್ಲ. ನಾವು ಬೆಂಗಳೂರಿಗೆ ಬಂದು ಎಲ್ಲರ ಥರ ಒಂದು ನಿಂತ್ಕೊಳ್ಬೇಕು, ನಮ್ಮ ಕಾಲ ಮೇಲೆ ನಾವು ಒಂದು ಮನುಷ್ಯ ಆಗಬೇಕು. ಮತ್ತು ರುಚಿನೂ ಅಷ್ಟೇ, ಕ್ವಾಲಿಟಿ ಕೆಡಿಸ್ಬಾರ್ದು. ಎಲ್ಲ ಚೆನ್ನಾಗಿದೆ. ಆ ಟೇಸ್ಟು ಅವಾಗಿಂದ 30 ವರ್ಷದಿಂದ ಹೆಂಗಿತ್ತು ಹಂಗೇ ಇದೆ. ಹಾಗೇ ಇದೆ, ಚೇಂಜೇ ಇಲ್ಲ. ಸೊ ಏನೂ ಚೇಂಜಸ್ ಆಗಿಲ್ಲ. ನಮಸ್ತೆ ವೀಕ್ಷಕರೇ, ನಮ್ಮ ಜೊತೆ ದಂಪತಿಗಳಾದಂಥ ಈ ಒಂದು ವೀಣಾ ಸ್ಟೋರ್ಸ್ ಹೇಗೆ ಬೆಳೀತು, ಒಂದು ಈ ಹಿಂದೆ ಯಾರೆಲ್ಲ ಶ್ರಮ ಇದೆ, ಇವೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಈ ವೀಣಾ ಸ್ಟೋರ್ಸ್ ಮಾಲೀಕರಾದಂಥ ಸೂರ್ಯನಾರಾಯಣ ಹೆಗ್ಡೆ ಅವರು ಮತ್ತು ಯಶೋಧ ಅಮ್ಮನವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ಸರ್, ಮೊದಲನೇದಾಗಿ ಕೃತಜ್ಞತೆಗಳು ನಮ್ಮ ಕಾರ್ಯಕ್ರಮಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ಒಂದು ವೀಣಾ ಸ್ಟೋರ್ಸ್ ಅನ್ನೋವಂಥ ಒಂದು ಸಂಸ್ಥೆ ಭಾಳ ಚಿಕ್ಕದಾಗಿತ್ತು, ಸೊ ಇವಾಗ ಭಾಳ ದೊಡ್ಡದಾಗಿ ಬೆಳೆದಿದೆ. ಸೊ ಈ ಶ್ರಮದ ಹಿಂದೆ ಭಾಳ ಒಂದು ಚಾಲೆಂಜಸ್ನ ನೀವು ಫೇಸ್ ಮಾಡಿರ್ತೀರಾ. ಸೊ ಈ ಎಲ್ಲ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡು ಈ ಸಂಸ್ಥೆ ಬಗ್ಗೆ ಹೇಳಬೇಕು. ಮೊದಲು ಸಂಸ್ಥೆ ಅಂದರೆ ನಾನು ಹೋಟ್ಲ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಕಾಂಡಿಮೆಂಟ್ಸ್ ಮಾಡಬೇಕು ಅಂಥೇಳಿ ಕಾಂಡಿಮೆಂಟ್ಸ್ ಟೈಪ್ ಇಟ್ಕೊಂಡು ಕೂತೇನೆ. ಆಮೇಲೆ ಅದರಲ್ಲಿ ಬಿಸ್ನೆಸ್ ನಮಗೆ ಅಷ್ಟು ಇದಾಗಿಲ್ಲ, ವ್ಯಾಪಾರನೂ ಅಷ್ಟು ಇದಾಗಿಲ್ಲ. ಆಮೇಲೆ ಹೋಗೋದ ಹೋಟ್ಲ ಟೈಪು ಇಡ್ಲಿ ವಡೆ, ಕಾಫಿ, ಟೀ, ಬಾದಾಮಿ ಹಾಲು ಇಂಥದನ್ನು ಮಾಡ್ಕೊತಾ ಬಂದೆ. ಆಮೇಲೆ ಹಾಗೆ ಖಾರ ಬಾತು, ಕೇಸರಿ ಬಾತು, ಆಮೇಲೆ ಮನೆಯಲ್ಲಿ ಶಾವಿಗೆ ಬಾತು, ಆಮೇಲೆ ಪುಳಿಯೋಗರೆ, ಬಿಸಿಬೇಳೆ ಬಾತು, ದಿವಸ ಒಂದೊಂದು ಐಟಮು. ಅಂದರೆ ಮುಂಚೆ ಮನೆಯಲ್ಲೇ ಮಾಡ್ಕೊಂಡು ತಗೊಂಡು ಐಟಮ್ ಮನೆಯಲ್ಲೇ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೆ. ಯಾರು ಅಡುಗೆ ಮಾಡ್ತಾ ಇದ್ರು? ಅಮ್ಮ. ಹೌದಮ್ಮ. ಮಗಳು ವೀಣಾ ಅನ್ನೋ ಮಗಳು, ಅವು ಮದುವೆ ಆಗಿಲ್ಲಾಗಿತ್ತು, ಅವು ಮಾಡಿಕೊಡ್ತಾ ಇದ್ರು ಇಬ್ಬರಿಗೆ. ಮಗ ಅಂಗಡಿ ಬಂದು ಕ್ಯಾಶ್ ತಗೊಂಡು ಇದು ಮಾಡ್ತಾ ಇದ್ದ ಪ್ರದೀಪ. ಹನುಮ ಕಾಲೇಜಿಗೆಲ್ಲ ಹೋದ, ಹಾಗೆ ಕಾಲೇಜನ್ನ ಇಂಪ್ರೂವ್ ಮಾಡ್ಕೊತಾ ಬಂದ. ಇಲ್ಲೇ ಪ್ರಾರಂಭ ಆಗಿದ್ದು ಎಲ್ಲಿ? ಅಂದರೆ ಮಲ್ಲೇಶ್ವರಂ ಅಲ್ಲ, ಬೇರೆ ಮುಂಚೆ ಎಲ್ಲಿ? ಮೊದಲು ಒಂದು ಗಜೇಂದ್ರ ವಿಲಾಸ ಹೋಟ್ಲು ಅಂತೇಳಿ ಮೊದಲೇ ಸಂಪ್ಲಿ ರೋಡ್ನಲ್ಲಿ, ಈಗ ನ್ಯೂ ಮಾರ್ಕೆಟ್ ಆಗಿದೆಯಲ್ಲ ಅಲ್ಲಿ ಬರುತ್ತೆ. ಓ, ಅಲ್ಲಿ ಶುರುವಾಗಿತ್ತು. ಅದಕ್ಕಿಂತ ಮೊದಲು ನಾನು ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಡಾಕ್ಟರ್ ಎಂ ಶಿವರಾಮ್ ಕೊರವಂಜಿ ಸಂಪಾದಕರು, ಅವ್ರ ಮನೆಯಲ್ಲಿ ನಾನು 4 ವರ್ಷನೋ 5 ವರ್ಷ ಕೆಲಸ ಮಾಡಿದೆ. ಆ ಕೆಲಸದ ನಿಮಿತ್ತ ಅವ್ರಿಗೆ ಏನೋ ಒಂದು ಮನಸ್ಸಿಗೆ ಈ ಮನುಷ್ಯ ಒಳ್ಳೆ ಮನುಷ್ಯ ಅಂತೇಳಿ ಏನು ಕಾಣ್ತಾ ಗೊತ್ತಿಲ್ಲ. ಅವರೇ ಒಂದು ದಿವಸ ಕರೆದ್ಬಿಟ್ಟು ಮುಂದೆ ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರು. ಈಗ ನಾವು ಅಣ್ಣ ತಮ್ಮ ಇಬ್ಬರಿದ್ದೇವೆ, ಅವನು ಬೇರೆ ಕಡೆಗೆ ಇದ್ದಾನೆ, ನಮ್ಮ ಸೋದರ ಮಾವನಲ್ಲಿ ಊರಲ್ಲಿ, ನಾನು ಇಲ್ಲಿದ್ದೇನೆ. ಒಟ್ಟು ಸೇರಿ ಒಂದು ಹೋಟ್ಲ್ ಮಾಡುವ, ನಮ್ಗೆ ಅದರಲ್ಲೇ ಮಾಹಿತಿ ಇರೋದು. ನೋಡು, ಅವ್ರ ಒಂದು ಬುದ್ಧಿ ಮಾತು ಹೇಳಿದ್ರು. ನೋಡಿ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಒಬ್ಬನತ್ರ ಏನಾಗುತ್ತೆ ಅದನ್ನು ಮಾಡು, ಇನ್ನೊಬ್ಬನ ನಾವೆಲ್ಲ ಒಂದು ಸ್ವಲ್ಪ ಇರಬೇಡ. ಇಲ್ಲ, ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ
ನಾನು ತಂದೆ ತಾಯಿ ನೋಡಿಲ್ಲ, ತಂದೆ ತಾಯಿ ಇದು ಮಾಡಲಿಲ್ಲ. ಓ ಹೌದಾ? ಹಾಂ, ಅಂದ್ರೆ ಹೇಗೆ ನೀವು ನಿಮ್ಮ ಒಂದು ಜೀವನ ಹೇಗಿತ್ತು? ಅವಾಗ ಹೇಗೆ ಬೆಳೆದ್ರಿ? ನಾನು ಊರಲ್ಲಿ ನೋಡ್ಕೊಂಡಿದ್ದೆ ಯಾರು? ನಾನು ಹುಟ್ಟಿದ್ದು 39ರಲ್ಲಿ. ನಮ್ಮ ತಂದೆ ಜಮೀನಿತ್ತು ಕೊಪ್ಪೇಶ್ವರ ಅಂತ. ಅವರು ಆಗಿನ ಕಾಲದಲ್ಲೇ, ನಾವು ಹುಟ್ಟೋ ಕಾಲದಲ್ಲೇ ಆ ಜಮೀನು ಸಾಲ ಮಾಡಿ ಅದು ತೀರಿಸಬೇಕಾಗದೆ ಸೊಸೈಟಿ ಇದ್ದದು ಹರಾಜಾಗಿ ಬೇರೆಯವ್ರು ತಗೊಂಡ್ರು. ಅವ್ರ ನಂತರ ನಮ್ಮ ಅಪ್ಪನಿಗೆ ಗೇಣಿ ಕೊಟ್ಟರು, ಮಾಡ್ಕೊಂಡು ಹೋಗಪ್ಪ ಅಂತೇಳಿ. ಆದರೂ ಅವ್ರ ಗೇಣಿ ಕೊಟ್ಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಖಾಲಿ ಮಾಡಪ್ಪ ಅಂತೇಳಿ ಇದು ಮಾಡಿಸಿದ್ರು, ಯಾರು ಪಾರ್ಟಿ ತಗೊಂಡು. ಆಮೇಲೆ ಸ್ವಲ್ಪ ಮನೆ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋದ್ರು. ನಡಗೋಡು ಅಂತ ಗಡಿ ಮನೆ ಅಂತದೆ, ಅಲ್ಲಿ 2-3 ವರ್ಷ ನಮ್ಮ ತಂದೆ ತಾಯಿ ಕೆಲಸ ಮಾಡಿದ್ರು. ಕಡೆಗೆ ಅಲ್ಲಿಂದ ಬಿಟ್ಟು ಪೇಟೆಗೆ ಬಂದರು, ಶಿರ್ಸಿ ಪೇಟೆ. ಅಲ್ಲೊಂದು ಸಣ್ಣ ಮನೆ ಮಾಡ್ಕೊಂಡು ಹೋಗ್ಕೊಂಡಿದ್ರು. ಅವಾಗ ನಮ್ಮ ತಂದೆಗೂ ಏನೋ ಹುಷಾರಿದೆ ಇದಾಗಿ ನಾನು 7 ತಿಂಗಳು, ನಮ್ಮ ತಾಯಿ 7 ತಿಂಗಳು ಬಸ್ಬೇಕು. ಆ ಟೈಮ್ನಲ್ಲೇ ನಮ್ಮ ತಂದೆ ತೀರೋದ್ರು. ತಂದೆ ನಾನು ನೋಡಲಿಲ್ಲ, ನೋಡಿಲ್ಲ. ಮುಂಚೆನೆ ಅವಾಗ 7 ತಿಂಗಳಾಗಿತ್ತು ನಮ್ಮ ತಾಯಿಗೆ. ಆಮೇಲೆ ಅಲ್ಲೇ ಆ ಮನೆಯಲ್ಲಿ ಜನನ ಆಯಿತು. ಆಮೇಲೆ ನಮ್ಮ ಸೋದರ ಮಾವ, ನಮ್ಮ ಚಿಕ್ಕಮ್ಮ ಇವರೆಲ್ಲ ದಂಟಿದ್ರು. ಆಮೇಲೆ ನಮ್ಮ ತಾಯಿಗೂ ಹುಷಾರಿಲ್ಲ ಇತ್ತು, TB. ಅಲ್ಲಿ ಶಿರ್ಸಿಯಲ್ಲಿ ಏನು ಟ್ರೀಟ್ಮೆಂಟ್ ಇದಾಗಿತ್ತು. ಅದು ಇದಕ್ಕೆ ಮಿರಜ್ಜಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲಿ ಆಸ್ಪತ್ರೆಯಲ್ಲಿ. ಅಲ್ಲಿ ನಮ್ಮ ಸೋದರ ಮಾವ ನಾವು ಇದ್ದವರು ಅಲ್ಲಿ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಬಿಟ್ಟು ಅಲ್ಲಿ ಅವ್ರಿಗೆ ಪರಿಚಯ ಇದ್ದವ್ರು ಯಾರನ್ನ ಒಬ್ಬರಿಗೆ ಹಿಂಗೆ ಅದು ಬಿಟ್ಟು ಅಂತ ಹೇಳಿ ಮಾಡಿ ಬಂದರು. ಆಮೇಲೆ ಯಾವಾಗ ತೀರೋದ್ರು ಏನಾಯ್ತು ಅಂತ ವಿಷಯ ಗೊತ್ತೇ ಆಗಿಲ್ಲ. ಆಮೇಲೆ ಒಂದು ಸಲ ಅವ್ರು ಅದು ನೋಡ್ಕೊಳ್ತಾ ಇದ್ದವರು ಹಿಂಗೆ ಒಂದು ಲೆಟ್ರ್ ಬರೆದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟಿದ್ದಾರೆ, ಅವರು ಇದನ್ನೆಲ್ಲ ಇದು ಮಾಡಿದ್ದೇವೆ, ಮುಂದೆ ನೀವೇನು ಅಂತ ಇದು ಮಾಡ್ಕೊಂಡಿದ್ದಾರೆ. ಕಡೆ ನಮ್ಮ ಸೋದರ ಮಾವ ಮಿಕ್ರ ಮೇಲೆ ಏನು ಮಾಡಿದ್ರೆ ಬಿಟ್ಟರೆ ಗೊತ್ತಾಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ, ನಾವು ಚಿಕ್ಕವನು. ಅವ್ರು ನನಗೆ ನಮ್ಮ ತಾಯಿ ಮಿರಜಿಗೆ ಹೋಗ್ಬೇಕಾದ್ರೆ ನನಗೆ 2 ವರ್ಷ, ನಮ್ಮ ಅಣ್ಣಿಗೆ 5 ವರ್ಷ. ಅವ ನಮ್ಮ ಸೋದರ ಮಾವರಲ್ಲಿ ಅವ ಮಾಡಿ ಬಂದ. ಆ ನಂತರ ನಾವು ಏನು ಮಾಡಬೇಕು, ನಮ್ಮ ಚಿಕ್ಕಮ್ಮ ಅಂತ ಇತ್ತು, ಅದು ತಾಯಿ ತಂಗಿ. ಅವರು ಅಲ್ಲಿ ಬೈರುಂಬೆ ಅಂತ ಒಂದು ಅಂಗಡಿ ಮಾಡ್ಕೊಂಡು, ಕಿರಾಣಿ ಅಂಗಡಿ ಥರ ಮಾಡ್ಕೊಂಡಿದ್ರು. ಅಲ್ಲಿ ನನ್ನ ಕರ್ಕೊಂಡೋಗಿ ಇಟ್ಕೊಂಡ್ರು. ಒಂದು 7-8 ವರ್ಷ ಆಗವರೆಗೂ ಇಟ್ಕೊಂಡ್ರು ನನ್ನ. ಆಮೇಲೆ ಅವ್ರಿಗೆ ಗಂಡ ತೀರೋದ್ರು. ಅವರಿಗೂ ಜಮೀನು ಮನೆ ಏನೂ ಇಲ್ಲ. ಅವರು ಆಮೇಲೆ ಅವರೇ ಪಸಾಂತರ ಆಗಬೇಕಾದ್ರೆ ಅವಾಗ ಏನು ಮಾಡ್ತಾರೆ, ನನ್ನಾಗೆ ಹೆಂಗೆ ಇಟ್ಕೊಂಡು ಏನು ಮಾಡ್ತಾರೆ, ಅವರು ಬೇರೆ ಕಡೆ ಶಿರ್ಸಿಗೆ ಬಂದು, ಹಳ್ಳಿಯಿಂದ ಶಿರ್ಸಿಗೆ ಬಂದು ಬೇರೆ ಒಂದು ಕಡೆಗೆ ಅಡುಗೆ ಕೆಲಸಕ್ಕೆ ಹೋಗೋದು. ಅವರಿಗೂ ಒಂದು ಮಗ ಇದ್ದ, ಅವ್ರಿಗೆ SLC ಏನೋ ಕಲಿಸಿ ಒಂದು ಅಲ್ಲಿ ಒಕಾರಿ ಅಂತ ಇರುತ್ತೆ, ಅಡಿಕೆ ವ್ಯಾಪಾರ, ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅವ್ರ ಜೀವನ ಮಾಡ್ಕೊಳ್ತಾ ಬಂದರು. ನಾನು ನನ್ನ ಸೋದರ ಬಾಬು ಮನೇಲಿ ಬಂದು ಅವ್ರದ್ದು ಹೋಟ್ಲಿತ್ತು ಖಾನಾವಳಿ ಅಂತ. ಆ ಖಾನಾವಳಿಯಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡು ನಾನು 5ನೇ ಕ್ಲಾಸು 6ನೇ ಕ್ಲಾಸ್ವರೆಗೆಲ್ಲ ಓದಿ. ಆಮೇಲೆ ಓದಲಿಕ್ಕೆ ಆಗಲಿಲ್ಲ. ಅಂದರೆ ಇದು ಮಾಡಿಕೊಂಡು ಅವರಲ್ಲಿ ಖಾನಾವಳಿ ಅಂತ, ನಮ್ಮ ಕಡೆ ಕಾರವಾಡಿ ಅಂತಾರೆ, ಖಾನಾವಳಿ ಅಂದರೆ ಊಟದ ಹೋಟ್ಲು. ಹೌದು. ಅಲ್ಲಿ ಊಟದ ಹೋಟ್ಲು ಖಾನಾವಳಿ ಅಂತಾರೆ. ಹಾಗೆ ನಮ್ಮ ಸೋದರ ಮಾಮಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡಿದೆ. ಅವನು ಹುಡುಗಾಟಿಗೆ ಬುದ್ಧಿ, ಚಿಕ್ಕ ವಯಸ್ಸು, ಎಲ್ಲೋ ಹೊರಗಡೆ ಹೋದರೆ ಬರೋದಿಲ್ಲ, ಒಂದು 10 ನಿಮಿಷ ಲೇಟ್ ಆಗ್ತದೆ. ಅಲ್ಲಿ ಏನಾದ್ರು ನೋಡ್ತಾ ಇಟ್ಕೊಂಡ್ಬಿಡೋದು. ನಮ್ಮ ಮಾವ ಸಿಟ್ಟಿನವನು, ಕೃಷ್ಣಕ ಭಟ್ರು ಅಂತೇಳಿ, ಅವರು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊಡ್ಕೊಳ್ತಾ ಬರ್ತಾಯಿದ್ರು. ನಮ್ಮಿಂದ ತರ್ಕೊಳ್ಳಿಕ್ಕಾಗಲಿಲ್ಲ. ನಾವು ಇಷ್ಟು ಕೆಲಸ ಮಾಡಿದ್ರು ಇವ್ರು ನನಗೆ ಹೊಡಿತಾರಲ್ಲ, ಇದು ಮಾಡ್ತಾರಲ್ಲ ಅಂತ ಹೇಳಿ ಮಾಡಿದೆ. ಆಮೇಲೆ ಕಡೆ ಒಂದು ಮನಸ್ಸು ಮಾಡಿದೆ, ಅವ್ರ ಮನೆ ಬಿಟ್ಬಿಡ್ಬೇಕು ಅಂತ ಬಿಟ್ಟರೆ ಅಂದರೆ ಅವ್ರ ಮನೆ ಬಿಡಬೇಕಾದ್ರೆ ನನಗೊಂದು ಶರ್ಟು ನಿಕ್ಕರು, ಬೇರೆ ಮತ್ತಲ್ಲಿ ಏನು ಕೊಟ್ಟೇ ಇಲ್ಲ. ಅಲ್ಲೇ ಉಡುಪಿ ಭಟ್ರು ಹೋಟ್ಲು ಅಂತಿತ್ತು, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಆ 1 ವರ್ಷ ಕೆಲಸ ಮಾಡ್ಕೊಂಡು ಸ್ವಲ್ಪ ಆವಾಗ ದುಡ್ಡು ಸಂಬಳ ಹೆಚ್ಚಿಗೆ ಇಲ್ಲ, 10 ರೂಪಾಯಿ 5 ರೂಪಾಯಿ ಅಷ್ಟೇ ಸಂಬಳ. ಎಷ್ಟು ವರ್ಷದಿಂದ ನಾನು ಬೆಂಗಳೂರಿಗೆ ಬಂದೆ 70 ವರ್ಷ ಆಯ್ತು ಈಗ. ಆ 70 ವರ್ಷದಿಂದ ಆಗ ಸಂಬಳ ಕೊಡ್ತಾಯಿದ್ದೆ, 5 ರೂಪಾಯಿ 10 ರೂಪಾಯಿ. ಆಮೇಲೆ ಅಲ್ಲಿ ಉಳ್ಕೊಂಡು 1 ವರ್ಷ
ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ಇಲ್ಲಿ ನಮ್ಮ ದೊಡ್ಡಮ್ಮನ ಮಗ ಒಬ್ಬ ಇದ್ದರು ಅಣ್ಣ, ಅವರಿಗೆ ಲೆಟ್ರ್ ಬರೆದೆ. ಈಗ ನನಗೆ ನಾ ಮಾನ್ಮಲ್ಲಿದ್ದೆ, ಅಲ್ಲಿ ಬಿಟ್ಟೆ, ಈಗ ಬೇರೆ ಹೋಟ್ಲಲ್ಲಿದ್ದೇನೆ, ನನಗೆ ಅಲ್ಲಿ ಸರಿ ಬರೋಲ್ಲ, ಬೆಂಗಳೂರಲ್ಲಿ ಎಲ್ಲಾರು ಒಂದು ಕೆಲಸ ಕೊಡ್ತೀವಿ ಅಂತೇಳಿ ಅವನಿಗೆ ಲೆಟ್ರ್ ಬರೆದೆ. ಆಗ ಅವನು ಬಾ ಬಂತ ಹೇಳಿ ಮಾಡಿದೆ. ಅಷ್ಟೊತ್ತಿಗೆ ಡಾಕ್ಟ್ರ್ ಶಿವರಾಮನಲ್ಲಿ ಒಬ್ಬರಿಗೆ ಅಡುಗೆ ಕತ್ತಬೇಕು ಅಂತೇಳಿ ಆಯಿತು. ಆವಾಗ ಅಲ್ಲಿಗೆ ನನ್ನ ಬಿಟ್ಟರು. ಅಲ್ಲಿ ನಾನೇ ಮನೆ ಮಗನಂತೆ ಆಗಿ ಅವ್ರ ಪ್ರೀತಿ ಪಾತ್ರನಾಗಿ ಎಲ್ಲರಿಗೂ ಯಾರಿಗೂ ಅವರಿಗೆ ಇದಾಗಬಾರ್ದು ಆ ರೀತಿ ಇದ್ದಿದ್ದು. ಕೊನೆಗೆ ಅವ್ರು ಡಾಕ್ಟ್ರ್ ಇದ್ದವರು ನಿಮ್ಮಂಥವ್ರು ಅಥವಾ ಫ್ರೆಂಡ್ಸ್ ಯಾರು ಹಿಂಗೆ ಬಂದು ಕೂತ್ಕೊಂಡು ಆವಾಗ ನೀವು ನನ್ನ ಕೊನೆ ಮಗ ಅಂತ ಹೇಳೋಷ್ಟು ಇದು ಮಾಡ್ಕೊತಾ ಬಂದರು. ಆಯಿತಾ, ಅವರು ಆ ಕಡೆ ಒಂದು ರೂಮ್ ಬೇರೆ ರೂಮಲ್ಲಿ ಬಡ್ಜೆಟ್ ಕೊಡೋದು ಅದು ಕೂತ್ಕೊತಿದ್ರು. ಅವ್ರಿಗೆ ಏನಾದ್ರು ಬೇಕಾ ನಾನೇ ತಂದ್ಕೊಡಿಸಿ ಭೇಟಿ ಬೇಕಂತಿತ್ತು. ಮಕ್ಕಳು ತಂದ್ಕೊಡೋಲಾಗಿತ್ತು. ಕಡೆ ನಾನು ಇದನ್ನು ಮಾಡಿಬಿಟ್ಟು ಬಂಡು ಸಿಗರೇಟ್ ತಗೊಂಡೋಗಿ ಕೊಡ್ತಿದ್ದೆ, ಇದು ಮಾಡ್ತಾಯಿದ್ರು. ಹಾಗೆ ಇದಾಯಿತು. ಅವರು ಕಡೆ ಹುಷಾರಿಲ್ಲದೆ ಇದಾಗ್ಬಿಟ್ರು. ಆಮೇಲೆ ಈ ಮನೆ ತೊಗೊಳ್ಬೇಕಾದ್ರೆ ಇದ್ದರು. ಅವಾಗ ಏನು ಮಾಡಿದೆಪ್ಪ, ಅದನ್ನು ದುಡ್ಡಿಗೆ ಇದು ಮಾಡ್ತೀಯಾ, ಸಾಲ ಮಾಡಿದ್ಯಾ ಅಂದೆ. ಅವ್ರು ಸಾಲ ಮಾಡಿದ್ದೇನೆ ಅಂದೆ. ನಾನೇ ಶೂರಿಟಿ ಹಾಕ್ತಿದ್ದೆ, ನನ್ನ ಕೈಲಿ ನಾನೇ ಕೊಡ್ತಿದ್ದೆ. ನಮ್ದೆಲ್ಲ ಅತಂತ್ರ ಆಗ್ಬಿಟ್ಟಿದೆ, ಎಲ್ಲ ಮಕ್ಕಳೇ ಬರೆದ್ಬಿಟ್ಟಿದ್ರು. ಅತಂತ್ರ ಆಗ್ಬಿಟ್ಟಿದೆ ಏನಿಲ್ಲ, ಶೂರಿಟಿ ಬೇಕಾದ್ರೆ ಹಾಕ್ತಿದ್ದೆ ಅಂತ. ಇಲ್ಲ ಬೇಡ, ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಆಮೇಲೆ ಇದು ಮಾಡಿದ್ರು. ಹೋಟ್ಲಿಡೋಕ್ಕೆ 5,000 ರೂಪಾಯಿ ಕೊಟ್ಟರು. ಗಜೇಂದ್ರ ವಿಲಾಸ್ ಹೋಟ್ಲಿದ್ದು. ಅವ್ರು ಚಿಕ್ಕದಾಗೈತು ಹೋಟ್ಲು, ಬರೀ 4-5 ಜನ ಕೆಲಸದಾರರು, ನಾವು ಅಷ್ಟು ಇದು ಮಾಡ್ಕೊಂಡು ಚಿಕ್ಕದಾಗೆ ಮಕ್ಕಳಿದ್ವಿ. ಕಡೆಗೆ ಹಿಂದ್ಗಡೆ ಖಾಲಿ ಜಾಗ ಆಯಿತು ಬಟ್ಟದ್ದು. ಅದನ್ನು ಕೇಳಿದೆ, ಕಟ್ಸ್ಕೊಡ್ತೀರ, ನೀವೇ ಕಟ್ಸ್ಕೊಳ್ಳೋದಾದ್ರೆ ಕಟ್ಸ್ಕೊಡಿ, ನಮ್ಮ ಹತ್ರ ಆಗಲ್ಲ ಅಂತ. ಹೆಸರು ನಾವೇ ಕಟ್ಸ್ಕೊಂಡು ದೊಡ್ಡ ಹೋಟ್ಲು ಮಾಡಿದೆ. 30 ಜನದಿಂದ ಕಟ್ಸ್ಬಾರಿದ್ರು. ಯಾವಾಗ? 40 ವರ್ಷದ ಹಿಂದೆ. 47 ವರ್ಷದಿಂದ. ಇದು ಮಾಡಿ 47 ವರ್ಷ ಆಯ್ತು, 4 ವರ್ಷ. ಓ, ಅದ್ರ ಹಿಂದೆ. ಸೊ ಇದಕ್ಕಿಂತ ಮುಂಚೆ ಹೋಟೆಲ್ ಮಾಡಿದ್ರಿ? ಹೋಟ್ಲ್ ಮಾಡಿ ಅದನ್ನು ಕಾರಣಾಂತರದಿಂದ ಕೆಲಸದ್ದು ಪ್ರಾಬ್ಲಮ್ ಆಯಿತು, ಬೇರೆ ಜನರಿಂದನೂ ಪ್ರಾಬ್ಲಮ್ ಆಯಿತು. ಏನಂದರೆ ನಾನು ಬೇರೆ ಶ್ಯೂರಿಟಿ ಹಾಕಿ, ಆ ಶ್ಯೂರಿಟಿ ಹಾಕಿದ್ದನ್ನು ಅವರು ಕಟ್ಟದೆ ಅವರು ತಾವು ತಪ್ಸ್ಕೊಂಡ್ಬಿಟ್ರು. ಅಂಗಡಿ ಎಲ್ಲ ಮಾರಿಬಿಟ್ರು, ತಂದು ಏನಿಲ್ಲ ಅಂತ ಇದು ಮಾಡ್ಕೊಂಡ್ರು. ಇವಾಗಿಲ್ಲ ಹೋಟೆಲ್? ಈಗ ಹೋಟ್ಲ್ ಇಲ್ಲ, ಹೋಟ್ಲ್ ಕ್ಲೋಸ್ ಮಾಡಿ ಇದು ಮಾಡಿದ್ದು. ಆಮೇಲೆ ಅನ್ನೋದು ಪ್ರಾರಂಭ ಮಾಡಿತ್ತು. ಓಕೆ ಓಕೆ. ಇದು ಈ ಒಂದು ಅಂದರೆ ಮಾಡೋದಕ್ಕಿಂತ ಮುಂಚೆ ಒಂದು ಐಡಿಯಾ ಅಂತ ಹೇಳ್ತಾರಲ್ಲ, ಅಲ್ಲ ಐಡಿಯಾ ಅಂದ್ರೆ ನಮ್ಗೆ ಹೋಟ್ಲದ ಮಾಹಿತಿ ಇತ್ತು. ಇಲ್ಲೇ ಮಾಹಿತಿ ಇತ್ತು, ಇಲ್ಲೇ 20 ವರ್ಷದಿಂದ ಅವ್ನು ಮಾಡಿದ್ರೆ ಮಾಹಿತಿ ಇತ್ತು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನು ಗೊತ್ತಿಲ್ಲದೆ ಮಾಡೋಕ್ಕಾಗಲ್ಲ. ಹೌದಾ? ಹೌದು ಹೌದು. ಇಲ್ಲಿ ಹೋಟ್ಲಲ್ಲಿ 20 ವರ್ಷ ಅನುಭವ ಇತ್ತಲ್ಲ, ಅದಲ್ಲದೆ ಊರಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡಿ ಅದು ಅನುಭವ ಇತ್ತು ಮಾವನ ಮನೆಯಲ್ಲಿ. ಆ ಅನುಭವದಲ್ಲಿ ಇದು ಮಾಡಿದ್ದು, ಹೋಟ್ಲ್ ಮಾಡಿದ್ದು. ಹಾಗೆ ಅನುಭವ ಜಾಸ್ತಿ ಆಗ್ತಾ ಬಂತು, ಇದು ಮಾಡ್ತಾ ಬಂದೆ. ಇಲ್ಲೂ ಯಾರನ್ನೂ ಕೇಳಲಿಲ್ಲ. ನನ್ನ ಅನುಭವದ ಪ್ರಕಾರ ನಾನು ಹೊರಗಡೆ ಇರಲಾಗಿತ್ತು, ಒಳಗೇನೆ ನಾನು ತಿಂಡಿ ಮಾಡೋದು, ಪ್ರಿಪ್ರೇಷನ್ ಮಾಡೋದೆಲ್ಲ ನನ್ನದೇ. ಓ, ಅಂದರೆ ಇಲ್ಲಿ ಮಾಡೋಂಥ ತಿಂಡಿ ತಿನಿಸುಗಳು ಏನೇ ನಾನೇ ಮಾಡಬೇಕಾಗಿತ್ತು. ಓ ಹೌದಾ? ಒಂದು ಕಾಫಿ ಡಿಕಾಕ್ಷನ್ ಹಾಕ್ಬೇಕಾದ್ರೂ ನಾನೇ ಹೊಡಿಬೇಕಾಗಿತ್ತು. ಒಂದು ಚಟ್ನಿ ಮಾಡ್ಬೇಕಾದ್ರು ಅದಕ್ಕೆಲ್ಲ ಸಾಮಾನು ಹಾಕಿ, ಉಪ್ಪು ಹುಡಿ ಎಲ್ಲ ಹಾಕಿ ಇದು ಮಾಡೋದು. ಹುಡುಗ ಮಾಮೂಲು ತಿರುಗಿ ಇದು ಮಾಡ್ತಾನೆ. ಇಡ್ಲಿ ಇಟ್ಟು ಅಷ್ಟು ಹದ ಮಾಡಿಕೊಟ್ರೆ ಇಡ್ಲಿ ಹುಡುಗ ಹಾಕ್ತಿದ್ದ. ನಾನು ವಡೆ, ಖಾರ ಬಾತು, ಕೇಸರಿ ಬಾತು ಇದೆಲ್ಲ ಮಾಡ್ತಾ ಬಂದೆ. ಸರಿ, ಹಾಗೆ ಬೆಳೀತಾ ಬಂತು. ಆಮೇಲೆ ನನಗೆ ಒಂದು ವಯಸ್ಸಾಗ್ತಾ ಬಂದಂಗೆ ನಮಗೆ ಹಾರ್ಟ್ ಆಪ್ರೇಷನ್ ಆಯಿತು, ಕಣ್ಣು ಆಪ್ರೇಷನ್ ಆಯಿತು, ಗಂಟಲು, ಮೂಗು, ಪೇಸ್ ಮೇಕರ್ ಹಾಕಿದ್ದಾರೆ. ಈಗ 5-6 ಇದೆಲ್ಲ ಆಪ್ರೇಷನ್ ಆಗಿ ನನಗೂ ಆಗಲಾಯಿತು. ಈಗ 15 ವರ್ಷ ಆಯಿತು ಅಂಗಡಿ ಬಿಟ್ಟು, ಕೆಲಸಕ್ಕೆ ಹೋಗಲ್ಲ. ಈಗ ನನ್ನ ಮಗನೇ ಮುಂದುವರ್ಸ್ಕೊಂಡು ಅದನ್ನು ಪಕ್ಕದ ದೊಡ್ಡದಾಗಿ ಜಾಗ ತಗೊಂಡು ದೊಡ್ಡದು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ.
ಸೊ ಈ ಒಂದು ಹೋಟೆಲ್ ಇಂಡಸ್ಟ್ರಿ ಮಾಡಬೇಕಾದ್ರೆ ನಮ್ಮ ಯುವಕರಿಗೆ ಇವಾಗ ಶುರು ಮಾಡೋರಿಗೆ ಸೊ ಏನಾನ ಒಂದು ಟಿಪ್ಸ್ ಕೊಡೋಕ್ಕಾಗತ್ತಾ ನಿಮ್ಮ ಕಡೆಯಿಂದ, ನಿಮ್ಮ ಅನುಭವದ ಪ್ರಕಾರ? ಅವಾಗ ಹೇಗಿದೆ, ಇವಾಗ ಏನು ಬದಲಾವಣೆ ಆಗಿದೆ? ಅಲ್ಲ, ಈಗಿನ ಕಾಲದಲ್ಲಿ ಬೇರೆ ಅನುಭವಕ್ಕಿಂತ ನಮ್ಮ ಅನುಭವನೇ ಹೇಳೋದು. ನಾವು ಮಾಡಿದ್ರೆ ಒಂದು ಇದಾಗೋದು. ನಾವು ಕೆಲಸಗಾರನ್ನ ಇಟ್ಕೊಂಡು 60 ಮಾಡಿಸ್ತೇನೆ ಅಂದರೆ ಅದು ಸರಿಯಾಗಲ್ಲ. ಒಂದು ಅವ್ರು ಮತ್ತೆ ಕೆಲಸಗಾರರು ಅದನ್ನು ಕರೆಕ್ಟಾಗಿ ಇದು ಮಾಡಲ್ಲ, ಬೇಕಾಬಿಟ್ಟು ನಮಗೇನಾಗಬೇಕು. ಈಗ ನಮಗಾದರೆ ನಾವು ಬಂಡವಾಳ ಹಾಕಿದ್ದೇವೆ, ನಮಗೆ ದುಡಿಮೆ ಆಗಬೇಕು ಅನ್ನೋ ಭಾವನೆ ಇರುತ್ತೆ. ಒಂದು ಆಳು ದುಳು ಮಾಡಲ್ಲ, ಒಂದು ಇದು ಮಾಡೋದಿಲ್ಲ, ನೋಡ್ಕೊಂಡು ಇದು ಮಾಡಿ ಇದು ಮಾಡ್ತಿದ್ದೆ. ಮತ್ತು ರುಚಿನೂ ಅಷ್ಟೇ, ಕ್ವಾಲಿಟಿ ಕೆಡಿಸ್ಬಾರ್ದು. ಬೇಕಾದ ಪೈಸೆ ಜಾಸ್ತಿ ಹೇಳೋದು, ನಮ್ಮ ಮಗನಿಗೆ ಹೇಳೋದು ಕ್ವಾಲಿಟಿ ಕೆಡಿಸ್ಬಾರ್ದು. ನಾವೇನು ಹಾಕಿ ಈಗ ಮಾಡ್ತಾ ಇದ್ದೇವೆ ಅದೇ ಕ್ವಾಲಿಟಿಯಿಂದ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಗನಿಗೆ ಹೇಳಿ ನಾವು ಅದೇ ಸಜೆಷನ್ ಮೇಲೆ ಮಗ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಮ್ಮನ ಪಾತ್ರ ಏನಿತ್ತು ಆ ಸಮಯದಲ್ಲಿ ಶುರು ಮಾಡಿದಾಗ ವೀಣಾ ಸ್ಟೋರ್ಸು? ಸೊ ನಿಮ್ಮ ಒಂದು ಸಲಹೆಗಳು, ನಿಮ್ಮ ಒಂದು ಶ್ರಮನೂ ಇರುತ್ತೆ. ಅವರು ಮಾಡಿದ್ದು, ಅವಳು ಮಗಳು ನಮ್ಮ ತಮ್ಮಂದಿಕ್ಕಳು ಕರ್ಕೊಬಂದು ಇಟ್ಕೊಂಡು ಅವರಿಗೆಲ್ಲ ಹೋಟ್ಲಲ್ಲಿ 3 ಜನ ತಮ್ಮಂದಿಕ್ಕಳು ಇವಾಗ ಇಲ್ಲೇನೆ ಎಲ್ಲ ಯಶವಂತಪುರ ಇದು ಎಲ್ಲ ಕಡೆನೂ ಹೋಟ್ಲ್ ಇಟ್ಕೊಂಡಿದ್ದಾರೆ. ಆಮೇಲೆ ಕೆಲಸದವರಿಗೆಲ್ಲ 8-10 ಜನ ಮಕ್ಕಳಿಗೆ ಇಲ್ಲೇ ಊಟ ವ್ಯವಸ್ಥೆ ಮಲಗಲಿಕ್ಕೆ ಅವರಿಗೆಲ್ಲ ನೋಡ್ಕೊಳ್ಳೋದು. ಮನೆ ಮಕ್ಕಳು ಹಂಗೇನೆ. ಅವರು ಕೆಲಸದವರು ಅಂತ ನಮಗೆ ಭಾವನೆ ಬರ್ತಾನೆ ಇರಲಿಲ್ಲ. ಅವ್ರು ದುಡಿದ್ರೆ ನಾವು ಕುತ್ಕೊಂಡು ತಿನ್ಬೋದಲ್ಲ, ಕೆಲಸ ಮಾಡ್ಬೋದಲ್ಲ ಅಂಥೇಳಿ ಅವ್ರ ಜೊತೆ ಸರಿಸಮ ಕೆಲಸದವರು ಅಂತ ಭೇದ ಭಾವ ಮಾಡ್ದೆಯ ಮನೆಯಲ್ಲೇ ಊಟ ತಿಂಡಿ ಹಾಕಿ ಅವರಿಗೆ ಇಲ್ಲೇ ಮಾಡ್ಕೊಂಡಿದ್ದು. ಫಸ್ಟ್ ಒಂದೇ ಒಂದು ಹುಡುಗನ ಇಟ್ಕೊಂಡಿರೋದು ಕೆಲಸಕ್ಕೆ. ವೀಣಾ ಸ್ಟೋರ್ಸ್ ಶುರು ಮಾಡಿದಾಗ ಒಂದೇ ಹುಡುಗ. ನಮ್ಗೆ ಸಂಬಳ ಕೊಡ್ಲಿಕ್ಕೆ ಆಗುತ್ತೋ ಇಲ್ವೋ, ನಮ್ಗೆ 2 ಜನ ಮಕ್ಕಳು, ಬಾಡಿಗೆ ಮನೆಯಲ್ಲಿ ಇರಬೇಕು, ಕಷ್ಟ. ಆಮೇಲೆ ಕೆಲಸದವ್ರು ಇಟ್ಕೊಂಡ್ರೆ ನಮಗೆ ಮಾಡಲಿಕ್ಕೆ ಅವರಿಗೆಲ್ಲ ಸಂಬಳ ಕೊಟ್ಕೊಂಡು ಆಗುತ್ತೋ ಇಲ್ವೋ ಅನ್ನೋ ಇದರಲ್ಲೇ ಟೆನ್ಷನ್ನಲ್ಲಿ ಒಂದೇ ಒಂದು ಹುಡುಗನ ಇಟ್ಕೊಂಡು ಮನೆಯಲ್ಲಿ ನಾನು ಬಿಸಿಬೇಳೆ ಬಾತು, ವಾಂಗಿಬಾತು, ಪುಳಿಯೋಗರೆ, ಮಜ್ಜಿಗೆ, ಕುಡಿಯೋ ಮಜ್ಜಿಗೆ ಬೆಳಗ್ಗೆ 7 ಗಂಟೆ ಆದರೆ ಮನೆಯಲ್ಲಿ ಮಜ್ಜಿಗೆ ಕಡಿದು ಅದನ್ನೆಗಳೇ ಅಂಗಡಿ ಕಳಿಸ್ಬಿಡೋದು. ವಾಕಿಂಗ್ ಹೋಗೋರೆಲ್ಲ ಬಂದು ಕುಡ್ಕೊಂಡು ಹೋಗೋರು. ಮನೆಯಲ್ಲೇ ಲಾಡಿ, ರವೆ ಲಾಡು, ಕಡಲೆ ಹಿಟ್ಟಿನ ಲಾಡು, ನಮ್ಮ ಕೈಯಲ್ಲಿ ಏನೇನು ಬರುತ್ತೋ ನಮ್ಗೆ ತಿಂಡಿ ಮನೆಯಲ್ಲೆಲ್ಲ ಮಾಡ್ಕೊಳ್ಳೋದು. ಆ ಬೆಣ್ಣೆ ಮಜ್ಜಿಗೆ ಮನೆಯಲ್ಲೇ ರೆಡಿ ಆಗ್ತಾ ಇತ್ತು. ಮಜ್ಜಿಗೆ ಕಡ್ದು ಆ ಬೆಣ್ಣೆ ಎತ್ತಿ ಅದ್ರ ಕಾಸ್ಬಿಟ್ಟು ಆ ತುಪ್ಪದಲ್ಲಿ ಲಾಡು ಮಾಡೋದು. ರವೆ ಲಾಡು, ಬೇಸನ್ ಲಾಡು, ಆ ಥರ. ಅದರೆಲ್ಲ ಅಂಗಡಿಯಲ್ಲಿ ಇಡೋದು. 50 ರೂಪಾಯಿ 50 ಪೈಸೆಗೆ ಹಿಂಗೆ ಶುರು ಮಾಡಿರೋ ಲಾಡು 3 ರೂಪಾಯಿ ತನಕ ಅದು ಇಂಪ್ರೂವ್ ಮಾಡ್ತಾ 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 ಜಾಸ್ತಿ ಬೆಲೆ ಮಾಡ್ತಾ 3 ರೂಪಾಯಿಗೆ ಒಂದು ಲಾಡು. ದಿವಸ 100 ಲಾಡು ಹೋಗ್ತಿತ್ತು. ಇವಾಗಲೂ ಆಗ್ತಾ ಇದೆಯಾ? ಅಲ್ಲ, ಇವಾಗ ಅದ್ರ ಇಡಲ್ಲ, ನಾವು ಮಾಡಲ್ಲ. ತರಿಸ್ಬಿಟ್ಟು ಅವನು ಹೊರಗಡೆಯಿಂದ ತರಿಸಿ ಅದೆಲ್ಲ ಇಡ್ತಾನೆ. ಈಗ ಲಾಡೆಲ್ಲ ಇಲ್ಲ. ಮೊದಲು ತಿಂದವ್ರು ಕೇಳ್ತಾರೆ ಲಾಡ್ ಮಾಡಲ್ವಾ ಅಂತ. ಆ ಥರ ನಮ್ಮದು. ಇವಾಗ ಮನೇನು ನೋಡ್ಕೊಳ್ಬೇಕಾಗತ್ತೆ, ಮಕ್ಕಳು ನೋಡ್ಕೊಳ್ಬೇಕಾಗುತ್ತೆ, ಅವ್ರ ವಿದ್ಯಾಭ್ಯಾಸ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಈ ಹೋಟೆಲ್ ಬಿಸಿನೆಸ್ ನೋಡ್ಕೊಂಡು ಅದನ್ನೆಲ್ಲ ಅವಾಗೆಲ್ಲ ಅದು ಕಷ್ಟ ಕೆಲಸ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಮಗೆ. ಇನ್ನೂ ಮಾಡಬೇಕು ಮತ್ತು ಮಾಡಬೇಕು ಅನ್ನೋದೊಂಥರ ಮನಸ್ಸಿನಲ್ಲಿ ಮಾಡಬೇಕು ಕೆಲಸನ ಅನ್ನೋದೇ ಒಂದು ಇದು. ನಾವು ಬೆಂಗಳೂರಿಗೆ ಬಂದು ಎಲ್ಲರ ಥರ ಒಂದು ನಿಂತ್ಕೊಳ್ಬೇಕು ನಮ್ಮ ಕಾಲ ಮೇಲೆ. ನಾವು ಬಾಡಿಗೆ ಮನೆಯಲ್ಲಿ ಆ ಬಾಡಿಗೆ ಮನೆಯಿಂದವ ಒಂದು ನೆರಳು ಸಣ್ಣದು ನಮ್ಗೆ ಯಾರ್ದು ಸಪೋರ್ಟ್ ಇಲ್ಲ. ನಮ್ಮ ಸಂಬಂಧಿಕರಿಗೆ ಯಾರೂ ಸಪೋರ್ಟ್ ಇಲ್ಲ. ನನಗೆ ದೇವರಂಗ ಡಾಕ್ಟರ್ ಎಂ ಶಿವರಾಮಣ್ಣವರೇ ನನಗೆ 5,000 ರೂಪಾಯಿ ಸಪೋರ್ಟ್ ಮಾಡಿ ಅಂಗಡಿ ಮಾಡಲಿಕ್ಕೆ ಕೊಟ್ಟು ಅದರಿಂದನೇ ಒಂದು ಅವ್ರ ಆಶೀರ್ವಾದವೇ ಇವತ್ತು ನನಗೆ ಒಳ್ಳೆಯ ಆಶೀರ್ವಾದ ಮಾಡಿಕೊಟ್ರು. ಆಮೇಲೆ ನಾ ದುಡ್ಡು ವಾಪಸ್ಸು ಅವ್ರಿಗೆ ಕೊಡು ಯಾಕೆ ಕೊಡ್ಲಿಕ್ಕೆ ಬಂದೀಯಾ, ನಿಮ್ಗೆ ಯಾರು ದುಡ್ಡು ಕೇಳಿದ್ರು ವಾಪಸ್ಸು
ಇಲ್ಲ ಅದು ನಂಗಲ್ಲ, ನೀವು ಕೊಟ್ಟಿದ್ದು ದುಡ್ಡನ್ನು ಅದು ಸ್ವಲ್ಪ ಡ್ಯೂಟಿ ನಂದು ಅಂತ ಹೇಳ್ಬಿಟ್ಟು ಕೊಟ್ಟೆ. ಆಮೇಲೆ ಅದು ಇಟ್ಕೊಂಡ್ರು. ಆಮೇಲೆ ಸ್ವಲ್ಪ ವರ್ಷದ ಮೇಲೆ ಅವರಿಗೂ ಇದಾಗ್ಬಿಟ್ಟು ಆಮೇಲೆ ಬೀರು ಇತ್ತು. ಅವ್ರಿಗೆ ಕೂತ್ಕೊಂಡು ಟೇಬಲ್ ಮೇಲೆ ಇವ್ರು ಹೋಗಿ ಆ ಬೀರು ಬಾಲ್ ತೆಗಿಯೋದು ನನ್ನ ಬೀರು ಬಾಲ್ ತೆಗೆದು ಒಂದು ಬಾಂಡ್ಲೆ ಪ್ಯಾಕೆಟ್ ಇಟ್ಟಿದ್ದೇನೆ, ತಗೋಬಾರ್ದು. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಹೇಗಿದೆ ಇಲ್ಲಿ ಸರ್ ತಿಂಡಿ? ಸುಮಾರು 30 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. ಓಕೆ. ಅವಾಗ ಚಿಕ್ಕ ಸ್ಟೋರ್ ಇತ್ತು, ಅವಾಗ ಬರ್ತಾ ಇದ್ವಿ. ಈಗ ಎಕ್ಸ್ಪ್ಯಾಂಡ್ ಆದ್ಮೇಲೆ ಕೂಡ ಬರ್ತಾ ಇದ್ದೀವಿ. ಓಕೆ. ನಮ್ಮ ನೆಂಟರು ಯಾರನ್ನ ಬರಲಿ ಬೆಂಗಳೂರಿಗೆ ಇಲ್ಲೇ ಕರ್ಕೊಂಡು ಬರ್ತೀವಿ ಫಸ್ಟ್. ಹೌದಾ? ಹಾಂ. ಎಲ್ಲ ಹೇಗಿರುತ್ತೆ ಇಲ್ಲಿ ತಿಂಡಿ ತಿನಿಸೆಲ್ಲ? ಅವ್ರು ಹೇಳ್ತಾರೆ ಇಲ್ಲಿ ಸಿಗೋ ಥರ ಎಲ್ಲಿ ಸಿಗೋದಿಲ್ಲ ತಿಂಡಿ ಅಂತ ಹೇಳ್ತಾರೆ. ಹೌದಾ? ಎಸ್ಪೆಷಲಿ ಇಡ್ಲಿ, ವಡೆ, ಕೇಸರಿ ಬಾತು, ಆಮೇಲೆ ಶಾವಿಗೆ ಬಾತು. ಓಕೆ, ಸ್ಪೆಷಲ್. ಅದು ಸ್ಪೆಷಲ್ಲು ಎಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ಓಕೆ. ಇವರು ಕೂಡ ಇವಳು ನನ್ನ ಮಗಳು, ಇವ್ರು BIC ಓಕೆ. ಬಾಂಬೆಯಿಂದ ಬಂದಿದ್ದಾರೆ. ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸೂಪರ್ ಸರ್, ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಏನು ಹೆಸರು ಹೇಳೋಣ, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಎಲ್ಲನೂ ಚೆನ್ನಾಗಿದೆ ಇಲ್ಲಿ ತಿಂಡಿ? ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಆ ಟೇಸ್ಟು ಅವಾಗಿದೆ 30 ವರ್ಷದಿಂದ ಹೆಂಗಿತ್ತು ಹಂಗೇ ಇದೆ. ಹಾಗೇ ಇದೆ, ಚೇಂಜೇ ಇಲ್ಲ. ಸೊ ಏನು ಚೇಂಜಸ್ ಆಗಿಲ್ಲ, ಬದಲಾವಣೆ ಆಗಿಲ್ಲ? ಟೇಸ್ಟ್ ಹಂಗೇ ಇದೆ. ಓಕೆ. ಕ್ವಾಲಿಟಿ ಆಗಲಿ ಟೇಸ್ಟ್ ಆಗಲಿ ಹಂಗೆ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.